ಗೊತ್ತಿಲ್ವಾ ಹೇಳ್ಬೇಕು ತಾನೇ ನೀನಲ್ಲ. ಅವ್ನಿಗೆ ಹೇಳ್ಬೇಕು ಹೈದ್ರಾಬಾದಿಂದ ಶಿಷ್ಯ ಯಾರಿಲ್ವ ನಿಮ್ಮ ಮನೇಲಿ? ಶಿಷ್ಯ ಹೈದ್ರಾಬಾದಿಂದ 2 ತಿಂಗಳಾದ್ಮೇಲೆ ಹೈದ್ರಾಬಾದಿಂದ ಬಂದವನೇ ಹಬ್ಬಕ್ಕೆ. ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ, ವೆಲ್ಕಮ್ ಗಾಯ್ಸ್. ನಾನಿವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಅದಕ್ಕಿಂತ ಮುಂಚೆ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಗಾಯ್ಸ್. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ, ದೇವ್ರು ಕಾಪಾಡಲಿ, ಯಾವಾಗಲೂ ಖುಷಿಯಾಗಿ ಚೆನ್ನಾಗಿರಿ ಎಲ್ಲರ ಜೊತೆ ಗಾಯ್ಸ್. ಈಗ ನಾನು ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಫೋನ್ ಮಾಡ್ದ ಬಾ ಅಂತ, ಅದಕ್ಕೆ ನಾನು ಗಾಡಿ ಎತ್ಕೊಂಡು ನೆಕ್ಸ್ಟು ಅವನು ಎತ್ತಾಕೊಂಡು ಹೋಗಬೇಕು. ಎಲ್ಲಿಗೆ ಹೋಗ್ತೀನಿ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ ಗಾಯ್ಸ್. ಈಗ ನನ್ನ ಫ್ರೆಂಡ್ನ ಎತ್ತಾಕೊಂಡು ಹೋಗ್ತಾ ಇದ್ದೀನಿ. ಯುಗಾದಿ ಹಬ್ಬ ಸ್ಪೆಷಲ್ಲು ರೋಡಲ್ಲಿ ಈ ಥರ ಪಚ್ಚಿ ಆಡೋದೇನು ಗುರು, ಅಲ್ಲೊಂದು ಗುಂಪು ಸಿಕ್ಕಿದ ಕಡೆ ಎಲ್ಲ ಆಡ್ತಾವ್ರೆ. ನಾವು ಅದನ್ನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನಾವೇನು ಆಡಲ್ಲ, ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ನನ್ನ ಫ್ರೆಂಡ್ ಕೈ ಗಾಡಿ ಕೊಟ್ಬಿಟ್ಟು ಹಿಂದೆ ಕೂತ್ಕೊಂಡ್ಬಿಟ್ಟಿದ್ದೀನಿ, ಆರಾಮಾಗಿ ವೀಡಿಯೋ ಮಾಡೋದ ಅಂದ್ಬಿಟ್ಟು. ಸೊ ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿರಿ ಗಾಯ್ಸ್. ಆ್ಯಂಡ್ ಸಪೋರ್ಟ್ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡಿ ಗಾಯ್ಸ್. ಸೊ ಗಾಯ್ಸ್, ನಾವಿವಾಗ ಹೋಗ್ತಾ ಇದ್ದೀವಿ ಬಲ್ಮೂರಿಗೆ. ಯಾಕೆ ಅಂದರೆ ದೇವ್ರು ನೋಡ್ಕೊಬರೋದ ಅಂತ ಅಷ್ಟೇ. ಈಜೊಡೆಯೋಕ್ಕೇನೆಲ್ಲ ಹೋಗ್ತಾ ಇರೋದು ಈ ಬಿಸಿಲಲ್ಲಿ, ದೇವ್ರು ನೋಡ್ಕೊಬರೋದ ಅಂತ ಹೋಗ್ತಾ ಇದ್ದೀವಿ. ಏನು ಅಂತ ಪೂರ್ತಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವೀಡಿಯೋ ನೋಡಿ, ವೀಡಿಯೋದಲ್ಲೆಲ್ಲ ತೋರಿಸ್ತೀನಿ ಯಾವ ಥರ ಇರುತ್ತೆ ಏನು ಅಂತ. ನಿಮ್ಗೆ ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಪೂರ್ತಿ ವೀಡಿಯೋ ನೋಡಿ, ಮಿಸ್ ಮಾಡಿದೆ ನಿಮಗೆ ಗೊತ್ತಾಗುತ್ತೆ. ಹಿಂಗೆ ರೋಡಲ್ಲಿ ಹೋಗ್ತಾ ಇದ್ದೀವಿ, ವೆಹಿಕ್ಲಿಗೆಲ್ಲ ವೀಲಿ ಹೊಡ್ಕೊ ಒಯ್ತಾವ್ರೆ, ಅದನ್ನು ನೋಡ್ಕೊ ಹೋಗ್ತಾ ಇದ್ದೀನಿ ವೀಡಿಯೋ ಮಾಡ್ಕೊಂಡು. ಅವಾಗಿಂದ ವೀಲಿ ಹೊಡ್ಕೊ ಒಯ್ತಾವ್ರೆ. ಇರಲಿ ಒಂದು ಕ್ಲಿಪ್ ಹೌದು ಹಾಕವ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡೆ. ಹಂಗೆ ಹೋಗ್ತಾ ಇದ್ದೀವಿ. ಬಿಸಿಲು ಬೇರೆ ಹೆವಿ ಐತೆ ಗುರು. ಅಯ್ಯಪ್ಪ, ಯಾರಿಗೆ ಹೇಳೋದ, ಬ್ಲ್ಯಾಕ್ ಟಿ ಶರ್ಟ್ ಬೇರೆ ಹಾಕೊಂಬಿಟ್ಟಿದ್ದೀನಿ. ಬಿಸಿಲು ಬೇರೆ ಹೆವಿ, ಕಾವು ಬೇರೆ ಹೊಡಿತಾ ಐತೆ. ಸೊ ಗಾಯ್ಸ್, ನಾನಿವಾಗ ಹೋಗ್ತಾ ಇದ್ದೀನಿ KRS ಮೇನ್ ರೋಡಲ್ಲಿ. ಯಾರ್ಯಾರು ನೋಡಿಲ್ಲ ನೋಡ್ಕೊಂಬಿಡ್ರಿ. ಇದೇ KRS ಮೇನ್ ರೋಡು. ಬಿಸಿಲು ಬೇರೆ ಹೆವಿ ಐತೆ ಗುರು. ನಮ್ಮ ಫ್ರೆಂಡ್ ಕೈ ಕೊಟ್ಬಿಟ್ಟಿದ್ದೀನಿ ಗಾಡಿನ. ನೋಡ್ರಿ ಗಾಯ್ಸ್, ಹೊರಡನಲ್ಲೇದು ನೀರಿಲ್ಲ. ಯಾಕಂದರೆ ಸಮ್ಮರ್ ಟೈಮ್ ಅಲ್ವಾ, ಹುಡುಗರುಗಳು ಬರ್ತಾರೆ ಅಂದ್ಬಿಟ್ಟು ನೀರು ಕಮ್ಮಿ ಮಾಡಿರ್ತಾರೆ. ಮೋಸ್ಟ್ಲಿ ಅದಕ್ಕೇ ಇರಬೇಕು. ಸಮ್ಮರ್ ಟೈಮ್ ಅಲ್ವಾ, ಹುಡುಗರುಗಳು ಜಾಸ್ತಿ ಬರ್ತಾರೆ ಈಜೊಡೆಯೋಕ್ಕೆ ಅಂದ್ಬಿಟ್ಟು ಸಮ್ಮರ್ ಟೈಮಲ್ಲಿ. ಅದೇ ಗೊತ್ತಿಲ್ಲದವರೆಲ್ಲ ಬಂದುಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಈಜೊಡೆಯೋಕ್ಕೆ ಬರ್ತಿದ್ದವರೆಲ್ಲ ಅಂದ್ಬಿಟ್ಟು ನೀರು ಕಮ್ಮಿ ಮಾಡಿರಬೇಕು ಮೋಸ್ಟ್ಲಿ. ಇಲ್ಲಿ ಪಂಪೌಸಲ್ಲಿ ಇಲ್ಲ ಅನಿಸುತ್ತೆ, ಗೊತ್ತಿಲ್ಲ, ನೋಡಬೇಕು. ಅದು ಇಲ್ಲೇ ಕಾಣಿಸುತ್ತೆ, ನೋಡುವ ಇರ್ರಿ ಗಾಯ್ಸ್, ನೋಡಿ ತೋರಿಸ್ತೀನಿ ಪಂಪೌಸ್ನೂ. ನೀರು ಐತೋ ಇಲ್ವಾ ಅಂತ ಹೇಳ್ತೀನಿ ನೋಡಿ. ನೀವೇ ನೋಡಿರಿ, ಇಲ್ಲೂ ನೀರಿಲ್ಲ. ಆಲ್ಮೋಸ್ಟ್ ಗಣಪತಿ ಆ ವರ್ಣನಲ್ಲಿ ಬಿಡ್ತಾರೆ ಈ ಸೈಡ್ ಇರೋರೆಲ್ಲ. ಇಲ್ಲ ಈ ಪಂಪೌಸಲ್ಲಿ ಬಿಡ್ತಾರೆ ಗಣಪತಿನೆಲ್ಲ. ಇಲ್ಲೇ ಬಿಡೋದು. ದೊಡ್ಡ ಗಣಪತಿ ಆದರೆ ವರ್ಣನೆಲೆಯಲ್ಲಿ ಬಿಡ್ತಾರೆ, ಚಿಕ್ಕದಾದರೆ ಎಲ್ಲ ಈ ಪಂಪೌಸಲ್ಲೇ ಬಿಡ್ತಾರೆ. ಎಲ್ರಿಗೂ ಗೊತ್ತಿರುತ್ತೆ, ಈ ಸೈಡ್ ಮೈಸೂರವರು ಅಕ್ಕಪಕ್ಕ ಇರೋರಿಗೆಲ್ಲ ಗೊತ್ತಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಇಲ್ಲೇ ಬಂದು ಗಣಪತಿ ಬಿಡೋದು. ಗಣಪತಿ ಬಿಡೋ ಟೈಮಲ್ಲಿ ನೀರು ಇರ್ತದೆ. ಈಗ ಸಮ್ಮರ್ ಟೈಮಲ್ವಾ, ಹುಡುಗರುಗಳು ಬರ್ತಾರೆ ಅಂದ್ಬಿಟ್ಟು ನೀರು ಕಮ್ಮಿ ಮಾಡಿಬಿಟ್ಟವ್ರೆ. ಗಾಯ್ಸ್, ಆ ಕಡೆ ಹೋದರೆ ಪಾಲಹಳ್ಳಿಗೆ ಹೋಗುತ್ತೆ. ಹಂಗೆ ರೈಟಿಗೆ ತಗೊಂಡ್ರೆ ಹಿಂಗೆ ಸೀದಾ ಹೋದರೆ ಈಗ ಪಂಪೌಸ್ ಸರ್ಕಲಲ್ಲಿದ್ದೀವಿ. ಹಂಗೆ ಸೀದಾ ಹೋದರೆ ಬಳಗೊಳದಿಂದ ರೈಟ್ ತಗೊಂಡ್ರೆ ಬಲ್ಮುರಿಗೆ ಹೋಗ್ತಾ ಇರೋದೆ. ಸುತ್ತ ಗದ್ದೆ ನಾಟಿ ಮಾಡ್ಬಿಟ್ಟವ್ರೆ. ಮಸ್ತಾಗಿ ಕಾಣಿಸ್ತೈತೆ ಮಾತ್ರ ವ್ಯೂ ನೋಡ್ರಿ. ಅದಕ್ಕೂ ಬಿಸಿಲಿಗೂ ಅದಕ್ಕೂ ಫುಲ್ಲು ಗ್ರೀನರಿ ಎದ್ದು ಕಾಣಿಸ್ತೈತೆ. ಮಸ್ತಾಗಿ ಕಾಣಿಸ್ತೈತೆ ಮಾತ್ರ. ರೋಡು ತಣ್ಣಗೈತೆ, ಸುತ್ತ ಗದ್ದೆ ನಾಟಿ ಮಾಡಿರ್ತಾರಲ್ಲ, ನೀರು ಕಟ್ಟಿರ್ತಾರಲ್ಲ, ಒಂಥರ ಕೂಲಾಗೈತೆ. ಎಲ್ಲ ವ್ಯೂ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಗಾಯ್ಸ್, ಇದೇ ಬಳಗೋಳ. ಇಲ್ಲಿಂದ ಇದೇ ರೋಡಲ್ಲಿ ಸ್ಟ್ರೈಟ್ ಹೋದರೆ KRSಗೆ ಹೋಗ್ತೀವಿ. KRS ಬೇಡ ಅಂದರೆ ಹಿಂಗೆ ರೈಟ್ ತಗೊಂಡ್ರೆ ಇಲ್ಲೇ ಬಲ್ಮೂರಿಗೆ ಹೋಗ್ತೀವಿ. ಇದೇ ಎಂಟ್ರೆನ್ಸಿಂದ ಹೋಗಬೇಕು. ಇನ್ನೂ ಶಾರ್ಟ್ಕಟ್ಗಳೆಲ್ಲ ಐತೆ. ಶಾರ್ಟ್ಕಟ್ಗಳಲ್ಲಿ ಮೊದಲು ಸೈಕಲಲ್ಲಿ ಬರ್ತಿದ್ದೋ ಇಲ್ಲಿಗೆ. ಇವಾಗೆಲ್ಲ ಗಾಡೀಲಿ ಬಂದಮೇಲೆ ಈಗ ಮೇನ್ ರೋಡಲ್ಲೇ ಬರೋದು, ಮೇನ್ ರೋಡಲ್ಲೇ ಹೋಗೋದಾಗ್ಬಿಡುತ್ತೆ. ಮೊದಲು ನಾವು ಇದೇ ಥರ ಸಮ್ಮರ್ ಟೈಮಲ್ಲಿ ಸೈಕಲ್ ಹೊಡ್ಕೊಂಡು ಪಂಪೌಸ್ ತೋರಿಸಿದ್ನಲ್ಲ, ಅಲ್ಲಿ ಒಳಗೈತಿ ಇನ್ನೊಂದು ಕಾಡು ಪಂಪೌಸ್ ಅಂತ, ಅಲ್ಲಿಗೆ ಬರ್ತಿದ್ದೋ. ಅಲ್ಲೇನಾರ ನೀರಿಲ್ಲ ಅಂದರೆ ಇಲ್ಲಿಗೂ ಬಂದುಬಿಟ್ಟಿದ್ದೀವಿ ಸೈಕಲೆಲ್ಲ ಹೊಡ್ಕೊಂಡು. ಒಂದೊಂದು ಟೈಮ್ ಬಂದಿದ್ದೀವಿ ಅಷ್ಟೇ, ಏನು ಯಾವಾಗಲೂ ಬರ್ತಿರ್ಲಿಲ್ಲ. ಅದು ಹೊಸ ದೂರ ಆಯಿತಾ, ಅಲ್ಲಿಂದ ಇಲ್ಲಿ ಗಂಟ ಬರೋ ಗಂಟ ಹಾಗೆ ನಾವು ಜೋಶಲ್ಲಿ ಬರ್ತಿದ್ದೋ. ಇವಾಗ ಗಾಡಿ ಬಂದಮೇಲೆ ಬರೋದೇ ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಈ ಸೈಡೆಲ್ಲ ಬರೋದು ಈ ಥರ ಹಬ್ಬ ಗಿಬ್ಬ ಇದ್ದಾಗ ಒಂದೊಂದು ರೌಂಡ್ ಬಂದು ಹೋಗೋದಷ್ಟೇ. ನೋಡ್ರಿ, ಇಲ್ಲೂ ಎಲ್ಲ ಸುತ್ತಮುತ್ತ ಗದ್ದೆ ನಾಟಿ ಮಾಡೋರೆ. ಚೆನ್ನಾಗಿ ಕಾಣಿಸ್ತೈತೆ ಮಾತ್ರ ವ್ಯೂ ನೋಡೋಕ್ಕೆ. ಬಿಸಿಲಿಗೆ ಅದಕ್ಕೆ ಗ್ರೀನರಿ ಒಳ್ಳೆ ಮಸ್ತಾಗಿ ಕಾಣಿಸ್ತಿತ್ತು. ಇನ್ನೇನು ಬಲ್ಮುರಿ ಹತ್ರ ಬಂದು
ಎಂಟ್ರೆನ್ಸ್ ಫೀಸ್ ಕೊಡಬೇಕಿತ್ತು, ಫೀಸೇ ಕೊಡಲಿಲ್ಲ. ನಮ್ಮ ಹುಡುಗ ಫುಲ್ ಫಾಸ್ಟಲ್ಲಿದ್ದ ಗಾಡೀಲಿ, ಅವನ ಕೈ ಹೊಡೆದ, ನಿಲ್ಲಿಸ್ಲೇ ಇಲ್ಲ ಇವನು. ಹಂಗೆ ಬಂದ್ಬಿಟ್ಟ. 20-30 ಕೊಡಬೇಕು ಗಾಡಿಗೆ, ಕಾರ್ಗೆ ಒಂದು 50 ಇಸ್ಕೊತಾರೆ ಏನೋ ಗೊತ್ತಿಲ್ಲ, ಯಾಕಂದರೆ ನಾವು ನಿಲ್ಲಿಸ್ಲೇ ಇಲ್ವಲ್ಲ. ಫುಲ್ ಫಾಸ್ಟಾಗಿ ಬಂದ್ಬಿಟ್ವಲ್ಲ. ಮೊದಲು ಸೈಕಲಲ್ಲಿ ಬರ್ಬೇಕಾದ್ರೆ ಏನು ಕೇಳ್ತಿರ್ಲಿಲ್ಲ, ಇವಾಗ ಕೇಳ್ತಾರೆ, ಕೊಡಬೇಕು ಗಾಡಿ ಅಲ್ವಾ. ಆದರೆ ಫಾಸ್ಟಲ್ಲಿ ಇದ್ವಲ್ಲ, ಕೊಡಲಿಲ್ಲ. ಕೈ ಹೊಡೆದ, ನಿಲ್ಲಿಸ್ತಿಲ್ವಲ್ಲ, ಬಂದ್ಬಿಟ್ಟ. ಗೈಸ್ ಯಾರ್ಯಾರು ನೋಡಿಲ್ಲ ನೋಡ್ಕೊಂಬಿಡ್ರಿ. ಇದೇನೇ ಬಲ್ಮುರಿ. ನೀರು ಕಮ್ಮಿ ಮಾಡಿಬಿಟ್ಟವ್ರೆ, ಯಾಕಂದರೆ ಸಮ್ಮರ್ ಟೈಮ್ ಅಲ್ವಾ, ಜನ ಬರ್ತಾರೆ ಅಂದ್ಬಿಟ್ಟು ನೀರು ಕಮ್ಮಿ ಮಾಡಿರಂಗವ್ರೆ. ನೀರೇ ಇಲ್ಲ. KRSಯಿಂದ ಇಲ್ಲಿಗೆ ನೀರು ಬರೋದು, ಇಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಹೋಯ್ತದೇನೋ. ಮುಂದೆ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಎಲ್ಲಿಗೆ ಹೋಗುತ್ತಂತ ಗೊತ್ತಿಲ್ಲ. ನಾವು ಬರೋಷ್ಟೊತ್ತಿಗೆ ಪೂಜೆ ಎಲ್ಲ ಮುಗ್ದೋಗಿತ್ತು, ಯಾಕಂದರೆ ನಾವು ಟೈಮು ಸುಮಾರು 1 ಗಂಟೆ ಆಗಿತ್ತು. ಮಿನಿಮಮ್ ಅಂದರೆ ಒಂದು 11 ಗಂಟೆಗೆ ಬರ್ಬೇಕು ಇಲ್ಲಿಗೆ. ನಾವು ನೋಡೋರೆ 1 ಗಂಟೆಗೆ ಬಂದಿದ್ದೀವಿ. ಇದಕ್ಕೆಲ್ಲ ಪೂಜೆ ಎಲ್ಲ ಆಗ್ಬಿಟ್ಟೈತೆ. ಆದರೆ ಪೂಜೆ ಆಗಿರೋದು ವೀಡಿಯೋಸ್ಗಳೆಲ್ಲ ಐತೆ, ಅದನ್ನು ಹಾಕ್ತೀನಿ, ನೋಡ್ಕೊಂಬಿಡಿ. ಹೆಂಗೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಯಾವಾಗ ಒಂದು ಐಡಿಯಾ ಬರುತ್ತೆ ನಿಮಗೆ, ನೋಡಿದ್ಮೇಲೆ ಗೊತ್ತಾಗುತ್ತೆ. ಇಲ್ಲೇ ತಂದು ಹೊಸ ನೀರಲ್ಲಿ ದೇವ್ರನ್ನೆಲ್ಲ ಪೂಜೆ ಮಾಡ್ಕೊಂಡು ನೆಕ್ಸ್ಟು ಅದನ್ನು ಎತ್ಕೊಂಬರ್ತಾರೆ ಮೆರವಣಿಗೆಗೆ. ಈಗ ಇಲ್ಲೇ ಐತಲ್ಲ ದೇವಸ್ಥಾನಕ್ಕೆ ಹೋಗವ ಅಂತ ಹೋಗ್ತಾಯಿದ್ದೀವಿ. ದೇವಸ್ಥಾನದೊಳಗೆ ವಿಡಿಯೋ ಮಾಡೋದು ಅಂದ್ಬಿಟ್ಟು ದೇವಸ್ಥಾನದೊಳಗೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ಬಂದೆ. ಇಲ್ಲಿ ಮುಂದೆವರೆಗೂ ಬರೋಂಗೇ ಇಲ್ವಂತೆ, ಆದರೂ ನಾವು ಬಂದ್ಬಿಟ್ಟು ನೀವೇ ನೋಡಿದ್ರಲ್ಲ ದೇವಸ್ಥಾನದೊಳಗೆ ವೀಡಿಯೋ ಫೋಟೋ ಏನೋ ತೆಗಿಯಂಗಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ವೀಡಿಯೋ ಮಾಡೋದು ನಿಲ್ಲಿಸ್ಬಿಟ್ಟೆ. ಅದಕ್ಕೆ ಈಚೆಗಡೆ ಬಂದಲ್ಲ ಅಂದ್ಬಿಟ್ಟು ಈಗ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಚೆಗಡೆಗೆ ಹೋಗ್ತಾ ಇದ್ದೀವಲ್ವಾ, ಅದಕ್ಕೆ ಇಲ್ಲೇನು ಕೇಳೋಲ್ವಲ್ಲ ಅಂದ್ಬಿಟ್ಟು ಈಚೆ ಕಡೆಯಿಂದ ಹೋಗ್ತಾ ಇದ್ದೀನಿ. ನೋಡಿ ಗಾಯ್ಸ್, ಈಚೆ ಕಡೆಯಿಂದ ಈ ಥರ ಐತೆ ವ್ಯೂ ದೇವಸ್ಥಾನದ್ದು. ಇದು ಮುಂದೆ ಎಂಟ್ರೆನ್ಸ್ ಗೋಪುರ. ಈಗ ನಮ್ಮ ಸ್ಲಿಪ್ಪರಲ್ಲಿ ಬಿಟ್ಟಿದ್ದ ಸ್ಲಿಪ್ಪರ್ ಹಾಕೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದು ಯಾವ ಥರ ಪೂಜೆ ಮಾಡಿದ್ರೆ ಏನು ಅಂತ ಇವಾಗ ವೀಡಿಯೋ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬಿಡಿ. ಯಾಕಂದರೆ ನಾವು ಬರೋಷ್ಟೊತ್ತಿಗೆ ಪೂಜೆ ಆಗ್ಬಿಟ್ಟಿತ್ತಲ್ಲ, ನಿಮ್ಗೆ ಗೊತ್ತಾಗಲಿ ಅಂದ್ಬಿಟ್ಟು ಆ ವಿಡಿಯೋ ಕ್ಲಿಪ್ ಹಾಕ್ತೀನಿ. ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ ದೇವ್ರನ್ನ ತಂದು ಯಾವ ಥರ ಪೂಜೆ ಮಾಡಿದ್ರು ಅಂತ. ಸೊ ಗಾಯ್ಸ್, ನೀವೇ ನೋಡೋರಲ್ಲ ದೇವ್ರಿಗೆಲ್ಲ ಯಾವ ರೀತಿ ಪೂಜೆ ಮಾಡಿದ್ರು ಅಂತ. ನಾನೇ ಬೇಗ ಬಂದಿದ್ರೆ ವೀಡಿಯೋ ಮಾಡ್ತಿದ್ದೆ, ನಾವು ಬರೋದು ಲೇಟ್ ಆಗೋಯ್ತು. ಅಷ್ಟರಲ್ಲಿ ಪೂಜೆ ಎಲ್ಲ ಆಗೋಗಿತ್ತು, ಅದಕ್ಕೆ ಲೇಟ್ ಆಗೋಯ್ತಲ್ಲ. ಯಾರೋ ಬೇರೆಯವ್ರು ಮಾಡಿದ್ರು ವೀಡಿಯೋನ, ಅದನ್ನೇ ಎತ್ತಾಕ್ತೆ. ನಿಮಗೂ ಒಂದು ಐಡಿಯಾ ಬರಲಿ, ಗೊತ್ತಾಗಲಿ ಅಂದ್ಬಿಟ್ಟು ಅದೇ ವೀಡಿಯೋನ ಆ್ಯಡ್ ಮಾಡಿದೆ. ನೆಕ್ಸ್ಟು ಬಲ್ಮೂರಿನ ಒಂದು ರೌಂಡ್ ಹಾಕೊಂಡು ಶಿಸ್ತಾಗಿ ನೋಡೋ ಅಕ್ಕಪಕ್ಕ ಹೆಂಗೈತೆ ನೀರು, ವಾತಾವರಣ. ಜನ ಬೇರೆ ಕಮ್ಮಿ ಇವತ್ತು ಭಾನುವಾರ, ಅದರಲ್ಲೂ ಹಬ್ಬ ಬೇರೆ ಅಲ್ವಾ. ಮಾಮೂಲಿ ವೀಕೆಂಡ್ ಆಗಿಬಿಟ್ಟಿದ್ರೆ ಹೆವಿ ಜನ ಇರ್ತಿದ್ರು. ಇವತ್ತು ಹಬ್ಬ ಅಂದ್ಬಿಟ್ಟು ಸ್ವಲ್ಪ ಜನ ಕಮ್ಮಿ ಅವರೇ, ಇಲ್ಲಾಂದರೆ ಫುಲ್ ರಶ್ ಇರ್ತಿತ್ತು. ಬಿಸಿಲು ಬೇರೆ ಅಲ್ವಾ, ಈಜೊಡೆಯೋಕ್ಕೆ ಎಲ್ಲರೂ ಬರ್ತಿದ್ರು, ಫ್ಯಾಮಿಲಿನೇ ಬರ್ತಿದ್ರು. ಸೊ ಹಬ್ಬ ಅಲ್ವಾ, ಸ್ವಲ್ಪ ಜನ ಕಮ್ಮಿ ಅವ್ರು ಇವಾಗ. ನೋಡೋದ ಇಲ್ಲೊಂದು ರೌಂಡ್ ಹಾಕ್ಕೊಂಡು ನೆಕ್ಸ್ಟು ಶಿಸ್ತಾಗಿ ಹೋಗ್ತಾ ಇರೋದೆ. ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಒಂದು ರೌಂಡ್ ಹಾಕೊಂಡು ಬಂದೋಗ್ರು. ಹೆವಿ ಬಿಸಿಲು ಬೇರೆ, ಅದೇ ಬಿಸಿಲಲ್ಲಿ ಬಂದು ಅಂದ್ಬಿಟ್ಟು ಒಂದು ಜ್ಯೂಸ್ ಕುಡ್ಕೊಂಡು ಹೋಗವ ಅಂದ್ಬಿಟ್ಟು ಜ್ಯೂಸ್ ಕುಡಿತಾ ಇದ್ದೀವಿ. ನೆಕ್ಸ್ಟ್ ಜ್ಯೂಸ್ ಕುಡ್ಕೊಂಡು ಹೋಗ್ತಾ ಇರೋದೆ ಇಲ್ಲಿಂದ.
ಇವಾಗ ನಮ್ಮ ಗಾಡಿ ಎತ್ಕೊಂಡು ಹೋಗ್ತಾ ಇದೀವಿ ಬಲ್ಮೂರಿಗೆ. ಒಂದು ಟಾಟಾ ಹೇಳ್ಬಿಟ್ಟು ಬರ್ಬೇಕಾದ್ರೆ ಕಾಸು ಕೊಡಲಿಲ್ಲ ನಮ್ಮ ಹುಡುಗ. ಅದೇ ಹೇಳ್ತಾನೆಲ್ಲ ಬರ್ಬೇಕಾದ್ರೆ ಕಾಸು ಕೊಡಲಿಲ್ಲ. ಇವಾಗ ಏನಾರ ಕೈ ಹೊಡಿತಾರ ಅಂತ ಗೊತ್ತಿಲ್ಲ, ನೋಡಬೇಕು. ಅವ್ರು ಬರ್ಬೇಕು, ಆ ಕಡೆಯಿಂದ ಬರ್ಬೇಕಾದ್ರೆ ಕೈ ಹೊಡೆದ್ರು ನಾವು ನಿಲ್ಲಿಸ್ತಿಲ್ಲ. ಈ ಕಡೆಯಿಂದ ಹಂಗೆ ಶಿಸ್ತಾಗಿ ಸೈಲೆಂಟಾಗಿ ಬಿಡ್ಬೇಕು. ಇಲ್ಲಾಂದ್ರೆ ಅವ್ನಿಗೆ ಒಂದು 30 ದಂಡ ಕಟ್ಟಬೇಕಲ್ಲ. ಏನು ಕೇಳಲಿಲ್ಲ, ಪರವಾಗಿಲ್ಲ. ಅಲ್ಲಿ ಯಾರೋ ಐಕ್ಳುಗಳು ಹಿಡ್ಕೊಬಿಟ್ಟಿದ್ರು. ಯಾಕಂದರೆ ಎಣ್ಣೆ ತಗೋ ಹೋಯ್ತಿದ್ರು ಒಳಗೆ. ಅದಕ್ಕೆ ಬಿಡ್ಲಿಲ್ವನ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಿರು. ಅವ್ರ ಕಡೆ ಗಮನ ಆಗ್ಬಿಟ್ಟಿದ್ವಿ ಎಲ್ರಿಗೂ. ನಮ್ಮನ್ನೇನಕ್ಕೆ ಕೇಳಲಿಲ್ಲ. ಶಿಸ್ತಾಗೀಗ ಹೋಗ್ತಾ ಇರೋದೇ ಗಾಯ್ಸ್. ಬಲ್ಮೂರಿಯಿಂದ ಬಂದು ಇವನ್ ಗಾಡಿ ಹತ್ರ ಎತ್ತಾಕ್ಬಿಟ್ಟು ಈಗ ನಾನು ನನ್ನ ಗಾಡಿ ಎತ್ಕೊಂಡು ಇನ್ನೊಬ್ಬ ಫ್ರೆಂಡ್ ಫೋನ್ ಮಾಡ್ದೆ. ಈಗ ಅವ್ನ ಮನೆ ಹತ್ರ ಹೋಗ್ತಾ ಇದ್ದೀನಿ ಗಾಯ್ಸ್. ಈಗ ನೆಕ್ಸ್ಟ್ ಅವ್ನ ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಯಾಕಂದರೆ ನಾನು ಗಾಡಿ ಓಡಿಸ್ತಾ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ. ಒಂದೇ ಕೈಲಿ ಹಿಡ್ಕೊಂಡು ಒಂದು ಟಾಟಾ ಹೇಳ್ಬಿಟ್ಟು ಈಗ ಗಾಡಿ ಎತ್ಕೊಂಡು ನಾನು ಹೋಗ್ತಾ ಇದ್ದೀನಿ ಆ ಫ್ರೆಂಡ್ ಮನೆ ಹತ್ರಕ್ಕೆ. ಅವ್ನು ಫೋನ್ ಮಾಡ್ದೆ ಬಾರೋ ಅಂತ. ಬಂದಿದ್ದೀನಿ ಅಂದ. ಹೈದ್ರಾಬಾದಿಂದ ಬಂದಿದ್ದೀನಿ ಅಂದ್ಬಿಟ್ಟು ಫೋನ್ ಮಾಡವನೆ. ಅದಕ್ಕೆ ಈಗ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ ಗಾಯ್ಸ್. ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಅವ್ರ ಮನೆ ಹತ್ರ. ಈಗ ನಮ್ಮ ಫ್ರೆಂಡ್ ಮನೆ ಹತ್ರ ಬಂದಿದ್ದೀನಿ. ಅವ್ನಿಗೊಂದು ಕೂಗು ಹಾಕ್ಬೇಕು ಕೆಳಗೆ ಬಾರೋ ಅಂತ. ಬರ್ತಾನೆ ಪವನ್ ಅಂತ ಕರೀಬೇಕು. ಕರೆದ ಮೇಲೆ ಬರ್ತಾನೆ ನೋಡಿ. ಪವನ್, ಪವನು ಬಾರೋ. ಬರ್ತೀನಿ ಇವಾಗ ತಾನೇ ಬಂದಲ್ಲ ಬಿಸಿಲಲ್ಲಿ. ಬರ್ತೀನಿ. ಗೊತ್ತಿಲ್ವಾ? ಹೇಳ್ಬೇಕು ತಾನೇ ನೀನಲ್ಲ. ಅವ್ನಿಗೆ ಹೇಳ್ಬೇಕು. ಹೈದ್ರಾಬಾದಿಂದ ಶಿಷ್ಯ ಯಾರಿಲ್ವ ನಿಮ್ಮ ಮನೇಲಿ? ಅಷ್ಟೇ. ನಿಮ್ಮ ಅಜ್ಜಿ ಎಲ್ಲಿಗೆ ಹೋಗೋರೆ? ಹೈದ್ರಾಬಾದಿಂದ 2 ತಿಂಗಳಾದ್ಮೇಲೆ ಹೈದ್ರಾಬಾದಿಂದ ಬಂದವನೆ ಹಬ್ಬಕ್ಕೆ. ಆಂಟಿ ಬರ್ತೀನಿ ಆಂಟಿ. ಇವಾಗ ಅವ್ರ ಅಮ್ಮ ಕರೀತಿದ್ದಾರೆ ಗಾಯ್ಸ್. ಊಟ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ. ಶಿಷ್ಯ 2 ತಿಂಗಳಾದ್ಮೇಲೆ ಹೈದ್ರಾಬಾದಿಂದ ಮೈಸೂರಿಗೆ ಬಂದಿದ್ನಲ್ಲ, ಅದಕ್ಕೆ ಅವ್ರ ಮನೇಲಿ ಹಬ್ಬದ ಊಟ ಮಾಡಿದರು. ನಮ್ಮ ಮನೇಲೂ ಮಾಡಿದರು. ಆದರೆ ಇವನು ಬಂದಿದ್ನಲ್ಲ ಅದಕ್ಕೆ ಕರೆದ್ನಲ್ಲ ಅಂದ್ಬಿಟ್ಟು ಬಂದೆ. ಇಲ್ಲೇ ಮಾಡೋದು ಅಂದ್ಬಿಟ್ಟು ಊಟನ. ಈಗ ಊಟ ಮಾಡ್ಕೊಂಡು ಒಂದು ರೌಂಡ್ ಈಚೆ ಕಡೆ ಹೋಗವ ಅಂತ ಬಂದೋ. ಗಾಡಿ ಬಿಗಿ ಎತ್ಕೊಬರೋಕೋನೆ. ಎಲ್ಲರೂ ಊಟ ಆದಮೇಲೆ ಒಂದು ರೌಂಡ್ ನೆಡ್ಕೊ ಓಡಾಡಬೇಕು. ನಾವು ನೋಡ್ರೆ ಗಾಡೀಲಿ ಓಡಾಡ್ತಾ ಇದ್ದೀವಿ. ಯಾಕಂದರೆ ಜ್ಯೂಸ್ ಕುಡಿಯವ ಅಂತ ಅಂದ ನಮ್ಮ ಶಿಷ್ಯ. ಅದಕ್ಕೆ ಗಾಡಿ ಎತ್ಕೊಬಂದ. ಒಂದು ರೌಂಡ್ ಹೋಗವ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಯಾವ ಕಡೆ ನೋಡಿದ್ರು ಎಲ್ಲ ಕಡೆ ಕ್ಲೋಸ್. ಹಬ್ಬ ಅಲ್ವಾ, ಎಲ್ಲ ಕಡೆ ಕ್ಲೋಸು. ಆ ಜ್ಯೂಸ್ ಅಂಗಡಿ ತೆಗ್ದಿಲ್ಲ, ಇನ್ನೊಂದು ಜ್ಯೂಸ್ ಅಂಗಡಿ ತೆಗ್ದೈತೆ. ನೋಡೋದು ನಮಗೆ ಬೇಕಾಗಿರೋ ಜ್ಯೂಸ್ ಅಂಗಡಿ ತೆಗ್ದಿಲ್ಲ, ನಮಗೆ ಬೇಕಾಗಿಲ್ಲದೇ ಇರೋ ಜ್ಯೂಸ್ ಅಂಗಡಿ ತೆಗ್ದೈತೆ. ಅದು ನಮಗೆ ಬೇಡ. ಈಗ ಹಂಗೆ ನಾರ್ಮಲ್ ಫ್ರೂಟ್ ಜ್ಯೂಸ್ ಕುಡಿಯೋದು ಅಂತ ಅಂಗಡಿ ಹುಡುಕಿ ಹೋಗ್ತಾಯಿದ್ವಿ. ಕೊನೆಗೆ ಮಜ್ಜಿಗೆನಾರು ಕುಡಿಯವ ಅಂತ ಹುಡುಕ್ತೋ, ಆ ಅಂಗಡಿನೂ ತೆಗ್ದಿಲ್ಲ, ಎಲ್ಲ ಕ್ಲೋಸು. ನಂದಿನಿ ಕೂತ್ಕೊಳ್ವೆ ಮಧ್ಯಾಹ್ನ ಟೈಮ್ ಅಲ್ವಾ ಅದಕ್ಕೆ, ಮತ್ತು ಹಬ್ಬ ಬೇರೆ, ಎಲ್ಲ ಕ್ಲೋಸು. ನೆಕ್ಸ್ಟು ಸೋಡಾ ಕುಡಿಯವ ಅಂದ್ಬಿಟ್ಟು ಸೋಡಾದ ಅಂಗಡಿ ಹುಡುಕಿ ಹೋಗ್ತಾಯಿದ್ದೀವಿ. ಅದು ಜ್ಯೂಸ್ ಅಂಗಡಿಲೇ ಸಿಗ್ತದೆ, ಆದರೆ ಜ್ಯೂಸ್ ಅಂಗಡಿನೂ ಕ್ಲೋಸು. ಇನ್ನೊಂದು ಕಡೆ ಅಲ್ಲಿ ಸೋಡಾನೇ ಮಾಡ್ತಾರೆ ಸ್ಪೆಷಲಾಗಿ, ಅಲ್ಲಿಗೆ ಹೋಗಬೇಕು. ಅಲ್ಲೂ ಇಲ್ಲ ಅಂದರೆ ಯಾವ್ದಾರ ಜ್ಯೂಸ್ ಅಂಗಡಿಲಿ ಸೋಡಾ ಕುಡ್ಕೊ ಹೋಗ್ತಾ ಇರೋದೆ. ಕೊನೆಗೂ ಜ್ಯೂಸ್ ಅಂಗಡಿ ಸಿಕ್ತು. ಅಲ್ಲೇ 2 ಸೋಡಾ ಹೇಳ್ದೋ. ಸೋಡಾ ಕುಡಿಯವ ಅಂದ್ಬಿಟ್ಟು ನಮ್ಮ ಶಿಷ್ಯ ಒಂದು ಸ್ನ್ಯಾಪ್ ಹಾಕ್ಬಿಡ್ತೀನಿ ಆಮೇಲೆ ಕುಡಿ ಅಂದ. ಒಂದು ಸ್ನ್ಯಾಪ್ ಹಾಕಿದ್ಮೇಲೆ ಕುಡಿಯೋದು ಅಂದ್ಬಿಟ್ಟು ಲೋಟ ಹಂಗೆ ಮಡಗಿದೆ. ಇಲ್ಲಿಂದ ಸೋಡಾ ಕುಡ್ಕೊಂಡು ಅವ್ರ ಮನೆಗೆ ಹೋಗಿ ನನ್ನ ಗಾಡಿ ಎತ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇರೋದೆ ಗಾಯ್ಸ್. ಈಗ ಶಿಷ್ಯ ಅವ್ರ ಮನೆಗೆ ಹೋದ. ಈಗ ನಾನು ನನ್ನ ಗಾಡಿ ಎತ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಗಾಯ್ಸ್. ಮತ್ತೆ ನಿಮಗೆ ಸಿಗ್ತೀನಿ ಆಮೇಲೆ. ಸೊ ಗಾಯ್ಸ್, ಟೈಮ್ ಬಂದು ಈಗ 6 ಗಂಟೆ 6:30 ಆಗಿದೆ. ನಮ್ಮ ಶಿಷ್ಯಂಗೆ ಹೇಳಿದೆ ದೇವ್ರು ಬರೋ ಟೈಮಿಗೆ ಫೋನ್ ಮಾಡು ಅಂತ. ಅದಕ್ಕೆ ಫೋನ್ ಮಾಡ್ದೆ. ನಾವು ಇವಾಗಿದ್ದೀವಿ ಬಸವನಗುಡಿಲಿ. ಅಲ್ಲೇ ನೋಡಿ ದೇವ್ರು ಬರ್ತಾಯಿದೆ ಗಾಯ್ಸ್. ಇವರು ಇಲ್ಲಿಂದ ಬಲ್ಮೂರಿಂದ ನಡ್ಕೊಂಡೇ ಬರೋದಂತೆ. ಈಗ ನಡ್ಕೊಂಡು ಇಲ್ಲಿಂದ ನೆಕ್ಸ್ಟು ಕುಂಬಾರಕೊಪ್ಪಲು ದೇವಸ್ಥಾನಕ್ಕೆ ಹೋಗ್ತಾರೆ. ಅದನ್ನು ತೋರಿಸ್ತೀನಿ ಎಲ್ಲನೂ ಪೂರ್ತಿ ವೀಡಿಯೋದಲ್ಲಿ. ಫುಲ್ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಪೂರ್ತಿ ವೀಡಿಯೋದಲ್ಲೆಲ್ಲ ತೋರಿಸ್ರೆ ಗೊತ್ತಾಗಲಿ ಅಂದ್ಬಿಡನೆ ಕರೆಕ್ಟಾಗಿ ಡೀಟೇಲಾಗಿ ತೋರಿಸೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇನ್ನು ದೇವ್ರು ಹೋದ್ಮೇಲೆ ಅಲ್ಲಿ ಮಜ್ಜಿಗೆ ಪಾನಕ ಎಲ್ಲ ರೆಡಿ ಐತೆ. ನೆಕ್ಸ್ಟ್ ಇವ್ರು ಹೋಗ್ತಾ ಇದ್ದಂಗೆ ಅಲ್ಲಿ ಮಜ್ಜಿಗೆ ಪಾನಕ ಕೊಡ್ತಾರೆ. ನೋಡಿ ಗೈಸ್ ನೀವು.
ಇಲ್ಲಿಂದ ಮುಂದೆ ಹೋಗೋದ ಅಂದ್ಬಿಟ್ಟು ಇಲ್ಲೊಂದು ಲೋಟ ಕುಡ್ಕೊ ಹೋಗುವ ಅಂದ್ಬಿಟ್ಟು ಅಲ್ಲಿಗೆ ಹೋಗುವ ಅಂದ್ಬಿಟ್ಟು ಇಲ್ಲೊಂದು ಲೋಟ ಮುಗಿಗೆ ಪಕ್ಕ ಕುತ್ಕೊಂಡು ಈಗ ಅಲ್ಲಿಗೆ ಹೋಗ್ತೀನಿ. ಈಗ ನಮ್ಮ ಗಾಡಿ ಎತ್ಕೊಂಡು ಮುಂದೆ ಅಲ್ಲಿ ಲಿಂಗನಕೆರೆ ಹತ್ರ ಹೋಗೋದ ಅಂತ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ರೈಟ್ ಸೈಡಲ್ಲಿ ಬಸವನಗುಡಿ ದೇವಸ್ಥಾನ. ಈಗ ಎಲ್ಲ ದೇವ್ರುಗಳು ಇದ್ರ ಒಳಗೆ ಹೋಗಿರುತ್ತೆ. ಪುನಃ ಇಲ್ಲೂ ಒಳಗೆ ಹೋಗಿ ಪೂಜೆಯನ್ನು ಮಾಡ್ತಾರೆ ಅನಿಸುತ್ತೆ. ಪೂಜೆ ಮಾಡ್ಕೊಂಡು ನೆಕ್ಸ್ಟು ಇದೇ ರೋಡಲ್ಲಿ ಸೀದಾ ಬರ್ತಾರೆ ಲಿಂಗನಕೆರೆ ಒಳಗೆ. ಇನ್ನು ನೆಕ್ಸ್ಟು ಅದರೊಳಗಿಂದ ಕುಂಬಾರಕೊಪ್ಪಲೊಳಗಿಂದ ಇನ್ನು ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗೋದು ಅಷ್ಟೇ ಗೈಸ್. ನೋಡಿ ಗೈಸ್ ಇಲ್ಲಿ ಮಾತ್ರ ಹೆವಿ ಜನ ಅವರೇ. ದೇವ್ರು ಎತ್ಕೊಂಡು ಬರ್ತಾರಲ್ಲ ಅವ್ರು ಕಾಲು ತೊಳೆದು ಪೂಜೆ ಮಾಡೋದು ಅಂದ್ಬಿಟ್ಟು ಎಲ್ಲ ಅಲ್ಲಿ ಬಿಂದಿಗೆಯಲ್ಲಿ ನೀರು ಇಟ್ಕೊಂಡು ನಿಂತವ್ರೆ. ಮತ್ತು ಲೈನಿನಕ್ಕೂ ಹಿಂಗೆ ಮಲಗಿರ್ತಾರೆ. ಯಾಕಂದರೆ ದಾಟ್ಕೊಂಡು ಹೋದರೆ ಒಳ್ಳೇದು ಅಂದ್ಬಿಟ್ಟು ಲೈನಿನಕ್ಕೂ ಇದೇ ಥರ ಮಲಗಿರ್ತಾರೆ. ಅಲ್ಲಿಂದನೂ ಜನ ಇಲ್ಲಿ ಜಾಸ್ತಿ ಸೇರ್ತಾರೆ. ಯಾಕಂದರೆ ಈ ರೋಡಲ್ಲೇ ಹೋಗೋದು. ಈ ರೋಡು ಮೇನ್ ರೋಡ್ ಎಲ್ಲ ಅಲ್ವಾ, ಮಾಮೂಲಿ ಒಳಗಿರೋ ರೋಡ್ ಅಲ್ವಾ, ಅದರಿಂದ ಜನ ಜಾಸ್ತಿ ಸೇರ್ತಾರೆ. ಮೇನ್ ರೋಡಲ್ಲಿ ಅಷ್ಟು ನಿಂತ್ಕೊಳ್ಳೋಕೆ ಬಿಡೋಲ್ಲ, ಪೊಲೀಸರೆಲ್ಲರೂ ಇರ್ತಾರೆ. ಹೋಗಿ 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 ಅಂತ ಇರ್ತಾರೆ. ಈ ರೋಡಲ್ಲಿ ಆ ಥರ ಏನಿಲ್ಲ, ಎಲ್ಲ ಆರಾಮಾಗಿ ನಿಂತ್ಕೊಂಡು ನೋಡ್ಬೋದು. ಮನೆಗಳಲ್ವ ಸುತ್ತಮುತ್ತ ನಿಂತ್ಕೊಂಡು ನೋಡ್ಬೋದು. ನೀವೇ ನೋಡ್ತಾ ಇದ್ದೀರಲ್ಲ, ನೋಡಿ ಗೈಸ್ ನೀವು ಹಂಗೆ ಬರ್ತಾಯಿದ್ದೀವಿ ದೇವ್ರೀಗ. ನೆಕ್ಸ್ಟು ದೇವರು ಇಲ್ಲಿಂದ ಮೂವ್ ಆದಮೇಲೆ ಇಲ್ಲೂ ಒಂದೊಂದು ಲೋಟ ಏನು ಕುಡಿಯೋಷ್ಟು ಮಜ್ಜಿಗೆ ಪಾನಕ ಕೊಡ್ತಾರೆ. ಆದರೆ ನಾನು ಇಲ್ಲೂ ಒಂದೊಂದು ಲೋಟ ಮಜ್ಜಿಗೆ ಪಾನಕ ಕುಡ್ಕೊಂಡು ನೆಕ್ಸ್ಟು ನಾನು ನಿಮಗೆ ದೇವಸ್ಥಾನದ ಹತ್ರ ಸಿಗ್ತೀನಿ ಗೈಸ್. ಸೊ ಗೈಸ್ ನಾವು ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ. ಈ ಥರ ಲೈಟಿಂಗ್ಸ್ ಎಲ್ಲ ಹಾಕವ್ರೆ. ದೇವಸ್ಥಾನದೊಳಗೆ ಹೋಗಬೇಕು. ರಶ್ ಇದೆಯಾ ಏನೋ ಒಂದು ಗೊತ್ತಿಲ್ಲ. ಬೆಳಗ್ಗೆಯಿಂದ ಹೋಗಿಲ್ಲ, ಬೆಳಗ್ಗೆಯಿಂದ ಬೇರೆ ಕಡೆ ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗಿದ್ದೋ. ಈಗ ನೋಡಿ ಗೈಸ್ ಇಲ್ಲಿ ದೇವ್ರು ತಗೊಂಡು ಹೋಗ್ತವ್ರೆ. ಎಲ್ಲ ದೇವ್ರನ್ನ ಮಹದೇಶ್ವರ ದೇವಸ್ಥಾನದೊಳಗೆ ತಗೊಬಂದು ಅಲ್ಲೂ ಒಂದು ದೊಡ್ಡ ಪೂಜೆ ಎಲ್ಲ ಆದಮೇಲೆ ಈಗ ಅವರೇ ದೇವಸ್ಥಾನಗಳಿಗೆ ಅವ್ರವ್ರದ್ದು ದೇವ್ರದ್ದು ಐಟಮ್ಸ್ಗಳ ತಂದಿದ್ರಲ್ಲ ಅದನ್ನೆಲ್ಲ ತಗೊಂಡು ಹೋಗ್ತವ್ರೆ. ನೀವೇ ನೋಡ್ತಾ ಇದ್ದೀರಲ್ಲ, ಅವರ ದೇವಸ್ಥಾನಗಳಿಗೆ ತಗೊಂಡು ಹೋಗ್ತವ್ರೆ. ಅಂದರೆ ಎಲ್ಲ ಒಟ್ಟಿಗೆ ಇಲ್ಲಿಂದ ತಗೊಂಡು ಹೋಗ್ತಾರೆ. ಒಟ್ಟಿಗೆ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಒಟ್ಟಿಗೆ ಬಂದು ಇಲ್ಲಿಗೆ ಆಮೇಲೆ ಸಪ್ರೇಟಾಗಿ ತಗೊಂಡು ಹೋಗ್ತಾರೆ ಅವ್ರವ್ರ ದೇವಸ್ಥಾನಗಳಿಗೆ. ಈಗ ನಾವು ಮಹದೇಶ್ವರನ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ರಶ್ ಇದೆಯಾ ಏನೋ ಗೊತ್ತಿಲ್ಲ. ದೀಪಾವಳಿ ಹೆವಿ ರಶ್ ಇರ್ತದೆ. ಇವಾಗ ಯುಗಾದಿಲಿ ಅಷ್ಟೇನು ರಶ್ ಇರೋಲ್ಲ. ಅಂದರೆ ಮಾಮೂಲಿ ಜನ ಇದ್ದೇ ಇರ್ತಾರೆ. ಹೆವಿ ರಶ್ ಇರೋದು ದೀಪಾವಳಿಲಿ. ಈಗ ಮಾಮೂಲಿ ಹಬ್ಬ ಅಲ್ವಾ, ಕಾಮನಾಗಿ ಜನ ಇರ್ತಾರೆ, ದೇವಸ್ಥಾನಕ್ಕೆ ಬಂದಿರ್ತಾರೆ. ಇಲ್ಲೇ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಅವರೇ ಅಂತ. ಲೈಟಿಂಗ್ಸ್ ಎಲ್ಲ ಹಾಕೋರೆ, ಚೆನ್ನಾಗೈತೆ ಕಾಣಿಸ್ತಾ ಇದೆ ಲೈಟಿಂಗ್ಸು. ಎಲ್ಲ ಕಡೆ ಪ್ರಸಾದ ಕೊಡ್ತಾರೆ. ಯಾಕಂದರೆ ದೇವ್ರು ಬಂತಲ್ಲ, ಈಗ ಪ್ರಸಾದ ಮಾಡ್ಕೊಂಡಿರ್ತಾರೆ. ದೇವ್ರು ಬಂದಮೇಲೆ ಕೊಡಬೇಕಂದ್ಬಿಟ್ಟು ಜನಕ್ಕೆ ಎಲ್ಲ ಕಡೆ ಪ್ರಸಾದನೂ ಕೊಡ್ತಾವ್ರೆ. ನಾವು ಹಂಗೆ ರೌಂಡ್ ಹೊಡಿತಾ ಇದ್ದೀವಿ. ನೋಡಿ ಲೈಟಿಂಗ್ಸ್ ಹಾಕೋರು ಚೆನ್ನಾಗಿ ಕಾಣಿಸ್ತೈತೆ. ಹೀಗೆ ಮಾದಪ್ಪ ಕೈ ಮುಕ್ಕಳಿಗೆ ಆಯ್ಸ್ ನೀವು ಈ ಕಡೆ ಪ್ರಸಾದ ಏನೋ ಕೊಡ್ತವ್ರೆ, ಅದಕ್ಕೆ ಲೈನ್ ನಿಂತವ್ರೆ ಅಲ್ಲಿವರೆಗೂ. ನೋಡಿ ಹಂಗೆ ನೀವೇ ನೋಡಿ. ನೈಟ್ ಹೊತ್ತು ನಾವು ಕಡಲೆಕಾಳು ಕೊಟ್ಟರು ಹಂಗೆ ಒಂದು ಕೈಗೆ ಒಂದು ರೌಂಡ್ ಕಡಲೆಕಾಳು ತಿನ್ಕೊ ಹೋಗ್ತಾ ಇದ್ದೀವಿ. ರೌಂಡ್ ಹಾಕವ ಅಂದ್ಬಿಟ್ಟು ಸುತ್ತ. ನೋಡಿ ಗಾಯ್ಸ್ ಇದೆ ಮಹೇಶ್ವರನ ದೇವಸ್ಥಾನ ಕುಂಬಾರಕೊಪ್ಪಲುದು. ನಾನು ನನ್ನ ಫ್ರೆಂಡು ದೇವಸ್ಥಾನನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಸಿಕ್ತವ್ರನ್ನೆಲ್ಲ ಮಾತಾಡಿಸ್ಕೊಂಡು ಈಗ ನಾವು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ನಮ್ಮ ಗಾಡಿ ಎತ್ಕೊಂಡು ಈಗ ಸೀದಾ ಮನೆಗೆ ಹೋಗ್ತಾ ಇರೋದೆ ಗಾಯ್ಸ್. ಇನ್ಯಾರ ಫೋನ್ ಮಾಡಿದ್ರೆ ಅಲ್ಲಿ ಹೋಗೋದೆ. ಈಗ ನೆಕ್ಸ್ಟು ಮನೆ ಕಡೆಗೆ ಹೋಗಬೇಕು. ಇನ್ನೂ ಮನೆಗೆ ಹೋಗಿಲ್ಲ, ಮನೆಗೆ ಹೋಗಬೇಕು. ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ಯಾರ ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ಮೇಲೆ ಅಲ್ಲಿಗೆ ಹೋಗಬೇಕು ಗಾಯ್ಸ್. ಈಗ ನಮ್ಮ ಗಾಡಿನ ಎತ್ಕೊಂಡು ಮನೆಗೆ ಹೋಗ್ತಾ ಇರೋದು ಅಷ್ಟೇ. ಈಗ ಮತ್ತೆ ಮುಂದೆ ಸಿಗ್ತೀನಿ ನಿಮಗೆ. ದೇವಸ್ಥಾನದಿಂದ ಬಂದು ಮನೇಲಿ ಕೂತಿದ್ದೆ, ಮತ್ತೆ ಫ್ರೆಂಡ್ ಫೋನ್ ಮಾಡಿದ. ಅವನ ಜೊತೆ ಹೋಗಿ ವೀಡಿಯೋ ಮಾಡೋದನ್ನೇ ಮರ್ತ್ಕೊಂಡ್ಬಿಟ್ಟಿದ್ದೀನಿ.
ಅದಕ್ಕೇ ಇಲ್ಲಿ ಪೆಟ್ರೋಲ್ ಹಾಕ್ಸೋದ ಅಂತ ಬಂದಿದೆ. ಇಲ್ಲೇ ವೀಡಿಯೋನ ಎಂಡ್ ಮಾಡೋದು ಅಂದ್ಬಿಟ್ಟು ಇಲ್ಲೇ ಎಂಡಿಂಗ್ ವೀಡಿಯೋ ಮಾಡೋದು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಓಕೆ ಗಾಯ್ಸ್, ನಮ್ಮ ಕುಂಬಾರ ಕೊಪ್ಪದಲ್ಲಿ ಮಾಡೋ ಹಬ್ಬನ ಪೂರ್ತಿ ಡೀಟೇಲಾಗಿ ತೋರಿಸಿದ್ದೀನಿ, ಯುಗಾದಿ ಹಬ್ಬ ಹೇಗೆ ಮಾಡ್ತಾರೆ ಅಂತ. ಮತ್ತು ಯುಗಾದಿ ಹಬ್ಬ ನೀವು ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿರಿ ಗಾಯ್ಸ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದ. ಮತ್ತು ವೀಡಿಯೋದಲ್ಲಿ ಏನಾದ್ರು ತಪ್ಪಿದರೆ ಕಮೆಂಟ್ ಮಾಡಿ ಹೇಳಿ. ಓಕೆನಾ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಗಾಯ್ಸ್. ಆ್ಯಂಡ್ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದ. ಟಾಟಾ, ಬಾಯ್ ಬಾಯ್ ಗಾಯ್ಸ್.